ನಮಸ್ಕಾರ ರೀ ಎಲ್ಲರೂ ದೊಡ್ಡ ಮಂದಿ ಎಲ್ಲರೂ ಹೆಂಗದೀರಿ ಚೆನ್ನಾಗಿದ್ದೀರಿ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಕುಕ್ಕಿಂಗ್ ವಿತ್ ಇರಾ ಚಾನಲ್ಗೆ ಸ್ವಾಗತ ರೀ. ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂಥ ಹೆಸರುಬೇಳೆ ಪಾಯಸನ ಹೇಳ್ಕೊಡ್ತೀನಿ. ಅದೇನು ಡಿಫ್ರೆಂಟ್ ಆಗಿರೋ ಹೆಸರುಬೇಳೆ ಪಾಯಸ ಹೇಳ್ಕೊಡ್ತಾಳೆ ಇಕ್ಕಿ ಅಂತ ಅನ್ಕೋಬೋದು. ಯಾಕಂದರೆ ಹೆಸರುಬೇಳೆ ಪಾಯಸದಲ್ಲಿ ಸಬ್ಬಕ್ಕಿನ ಹಾಕ್ಬಿಟ್ಟು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೋಡ್ರಿ, ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕ್ರಿ ಈ ಥರ ಹಿಂಸೆ ಕೊಡ್ತೀರಾ? ಸಬ್ಸ್ಕ್ರೈಬ್ ಮಾಡ್ತೀರಾ, ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ, ಭಾಳ ಬೇಜಾರಾಗುತ್ತೆ ರೀ. ಇಷ್ಟೆಲ್ಲ ಒಳ್ಳೊಳ್ಳೆ ವೀಡಿಯೋಸ್ ಹಾಕಿದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಅಂತ ಖುಷಿ ಪಡೋಷ್ಟಿಗೆ ಅದನ್ನು ಯಾಕೆ ಅನ್ಸಬ್ಸ್ಕ್ರೈಬ್ ಮಾಡ್ತೀರೋ ಗೊತ್ತಿಲ್ಲ. ಬಟ್ ತುಂಬ ಜನ ಹಂಗೆ ಮಾಡ್ತಾಯಿದ್ದೀರಾ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಮಿಂದನೇ ನಾವು, ಆದರೆ ಆದಷ್ಟು ನೀವು ಕಾನ್ಫಿಡೆಂಟ್ ಆಗಿರಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಒಳ್ಳೊಳ್ಳೆ ರೆಸಿಪಿನ ನಾನು ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬು ಯಾವತ್ತೂ ವೇಸ್ಟ್ ಆಗೋಲ್ಲ. ಯಾಕಂದರೆ ಅಷ್ಟು ಸಿಂಪಲ್ ಆಗಿರುವಂಥ ಒಳ್ಳೊಳ್ಳೆ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ ರೀ. ಆದಷ್ಟು ಯಾರೂ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬನ್ನಿ ಹೆಸರುಬೇಳೆ ಪಾಯಸ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡು ಅದನ್ನು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ನೆಕ್ಸ್ಟ್ ನೋಡ್ಬೋದು, ಈ ಕಪ್ಪಲ್ಲಿ ಫುಲ್ ತೊಗೊಂಡಿದ್ದೆ ನಾನು ಹೆಸರುಬೇಳೆ. ಅದೇ ಕಪ್ಪಲ್ಲಿ ಇವಾಗ ಒಂದು ಕಾಲು ಕಪ್ಪಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ. ಅದು ಚೆನ್ನಾಗಿ ಹುರಿದ್ರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ನೀರು ಕಲರ್ ಇರೋದು ಒಂಚೂರು ವೈಟ್ ಕಲರಿಗೆ ಬರುತ್ತೆ. ಅದನ್ನು ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕುಕ್ಕರಲ್ಲಿ ನಾನೇನು ಹುರಿದಿಟ್ಕೊಂಡಿದ್ನಲ್ಲ ಹೆಸರುಬೇಳೆ, ಅದನ್ನು ಒಂದು 2 ಸೀಟಿ ಹೊಡೆಸ್ಕೊಳ್ಳಿ ಸಾಕು. ಅದನ್ನು ನೀಟಾಗಿ ಒರೆಸ್ಕೊಂಡು ನೆಕ್ಸ್ಟ್ ನಾನೇನು ಹುರಿಯೋಕ್ಕೆ ತೊಗೊಂಡಿದ್ನಲ್ಲ ಅದೇ ಬಾಣಲೆಯಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಅದಕ್ಕೆ ಗೋಡಂಬಿನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು ಜಸ್ಟ್ ಬರೀ ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಸೈಡಿಗೆ ತೆಗೆದಿಟ್ಕೋತೀನಿ. ನೆಕ್ಸ್ಟ್ ಅದೇ ಬಾಣಲಿಲೇ ಸ್ವಲ್ಪ ತುಪ್ಪ ಎಲ್ಲ ಉಳಿದಿರುತ್ತಲ್ಲ, ಅದಕ್ಕೆ ಸಬ್ಬಕ್ಕಿನ ಹಾಕ್ಕೋತಾ ಇದ್ದೀನಿ. ಇನ್ನೊಂದೇನೆಂದರೆ ಸಬ್ಬಕ್ಕಿನ ಕುಕ್ಕರಲ್ಲಿ ಬೇಯಿಸೋದು ಬೇಕಾಗಿಲ್ಲ. ಯಾಕಂದರೆ ಇದು ನೈಲಾನ್ ಸಬ್ಬಕ್ಕಿ ಅಂಗಡೀಲಿ ಸಿಗುತ್ತೆ, ಕೇಳಿದರೆ ಅದು ಬೇಗ ಬೇಯುತ್ತೆ. ಅದನ್ನು ತುಂಬ ಕುಕ್ಕರಲ್ಲಿ ಬೇಯಿಸೋ ಅವಶ್ಯಕತೆ ಇಲ್ಲ. ನಾನೇನು ಸಿಟಿ ಒರೆಸಿ ಇಟ್ಕೊಂಡಿದ್ನಲ್ಲ ಹೆಸರುಬೇಳೆ, ಅದು ಕೂಡ ನೋಡ್ಬೋದು ನೀವು ಸಬ್ಬಕ್ಕಿ ಜೊತೆನೇ ಹಾಕಿದ್ದೀನಿ. ಯಾಕಂದರೆ ಸಬ್ಬಕ್ಕಿ ಕುದಿಬೇಕಲ್ಲ, ಹಂಗಾಗಿ 1 ಲೋಟ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಇದೆಲ್ಲ ನೀಟಾಗಿ ಕುದಿಸ್ಕೊಂಬಿಟ್ಟು ಆವಾಗ ಸ್ವಲ್ಪ ಏನಂದರೆ ನಾವು ಸಬ್ಬಕ್ಕಿ ಬೇಯಿಸಿರಲ್ವಲ್ಲ, ಇವಾಗ ನೀರು ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ. ಇದು ಒಂಥರ ಡಿಫ್ರೆಂಟ್ ಟೇಸ್ಟು. ಮತ್ತು ಟೇಸ್ಟಲ್ಲಿ ಮಾತ್ರ 2 ಮಾತಿಲ್ಲ. ಈಗೇನು ನಾನು 1 ಕಪ್ಪು ಬೆಲ್ಲ ಹಾಕಿದ್ದೀನಲ್ಲ, ಆ ಕಪ್ಪಿಂದ ನಾನು 3 ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಸಕ್ಕರೆ ಕೂಡ ಹಾಕ್ಕೋಬೋದು. ನೀವು ಬೇಕು ಅಂದರೆ ಬೆಲ್ಲದಿಂದ ಕೂಡ ಮಾಡ್ಕೋಬೋದು. ಪಾಯಸ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಿಸ್ ಮಾಡ್ದೇ ನೀವು ಟ್ರೈ ಮಾಡಬೇಕು. ಈಗ ನಾನು ಹಾಕ್ಕೊಂಡಿರೋ ಬೆಲ್ಲನ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದೇ ರೀತಿ ನಾನು ಒಂದು 3 ಕಪ್ ಆಗೋಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸೇಮ್ ಶಾವಿಗೆ ಪಾಯಸಕ್ಕೆ ಯಾವ ಥರ ಹಾಲು ಹಾಕ್ಕೋತೀವಿ ಆ ಥರ ಒಂದು 3 ಕಪ್ ಹಾಲು ಹಾಕ್ಕೊಂಡು ನಾನು ಮಿಕ್ಸಿಗೆ ಒಂದು ಸ್ವಲ್ಪ ಕಾಯಿ ತುರಿ ಕೊಬ್ಬರಿನ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಕಾಯಿ ತುರಿನ ಅದನ್ನು ಕೂಡ ಒಂದು ದೊಡ್ಡ ಸ್ಪೂನಲ್ಲಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕೊಬ್ಬರಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿನ ಮಿಕ್ಸಿ ಮಾಡಿಬಿಟ್ಟು ಅದ್ರದ್ದು ಹಾಲೆಲ್ಲ ಇದಕ್ಕೆ ಹೀರ್ಕೊಂಡ್ರೆ ಆ ಸ್ಟ್ರಕ್ಚರ್ ತುಂಬ ಚೆನ್ನಾಗಿರುತ್ತೆ. ಒಂಥರ ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ. ಅದೇ ರೀತಿ ನಾನು ಒಂದು 2-3 ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೆ, ಅದು ಕೂಡ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಬಟ್ ಎಲ್ಲ ನಾರ್ಮಲಾಗಿ ಹೆಸರುಬೇಳೆ ಪಾಯಸ, ಸಬ್ಬಕ್ಕಿ ಪಾಯಸ ತಿಂದಿರ್ತೀರ, ಬಟ್ ಬೇರೆ ಬೇರೆ ತಿಂದಿರ್ತೀರ. ಬಟ್ ಅದೆರಡು ಮಿಕ್ಸ್ ಮಾಡಿಬಿಟ್ಟು ಒಮ್ಮೆ ಮಾಡಿ, ಟೇಸ್ಟ್ ಮಾತ್ರ ನಂಬರ್ 1 ಸಖತ್ತಾಗಿರುತ್ತೆ. ಟೇಸ್ಟಲ್ಲಿ ಯಾವುದೇ ಕೆಟ್ಟಿಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ತಪ್ಪದೆ ಮಿಸ್ ಮಾಡ್ದೇ ಮಾಡಬೇಕು. ಇನ್ನೊಂದು, ಈಗೆಲ್ಲ ಕುದಿಯೋ ಟೈಮಲ್ಲಿ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ ಗೋಡಂಬಿನ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ನೀವು ಯಾವುದೇ ವಿಡಿಯೋನಾಗಲಿ ಫುಲ್ ನೋಡ್ಬಿಟ್ಟು ಮನೇಲಿ ಟ್ರೈ ಮಾಡಿ. ಅರ್ಧಂಬರ್ಧ ನೋಡ್ಬಿಟ್ಟು ಟ್ರೈ ಮಾಡಬೇಡಿ, ಯಾಕಂದರೆ ಅವಾಗ ಚೆನ್ನಾಗಿ ಬರೋಲ್ಲ. ಇವಾಗ ಎಲ್ಲನೂ ಹಾಕ್ಕೊಂಡು ಆಗಿದೆ ನೋಡ್ಬೋದು. ಇನ್ನೊಂದು 5-10 ನಿಮಿಷ ಚೆನ್ನಾಗಿ ಕುದ್ರೆ ಇನ್ನೇನು ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ. ರೆಡಿಯಾಗಿದೆ, ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಹೆಸರುಬೇಳೆ ಪಾಯಸನ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಆದಷ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಲ್ ಅಂತ ಒತ್ತಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ತಪ್ಪದೇ ನನ್ನ ಚಾನಲ್ನ ವಿಸಿಟ್ ಮಾಡಿ. ನಿಮ್ಗೇನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ.
ಇನ್ನೊಂದು ಏನಂದರೆ ಸದಾ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ತುಂಬ ಜನ ತುಂಬ ಒಳ್ಳೆ ರೀತಿಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ಧನ್ಯವಾದಗಳು.